ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನಸು ಫ್ಯಾಮಿಲಿ ಲಾಗ್. ಇವತ್ತಿನ ಈ ಲಾಗ ಸಂಡೇ ಲಾಗ್ ಆಗಿರ್ತೈತಿ ಮತ್ತು ಸಂಡೇ ಈವ್ನಿಂಗ್ ಲಾಗ. ಸೊ ಇವತ್ತು ಮಾರ್ನಿಂಗ್ದಿಂದ ಏನೇನು ಮಾಡಿದ್ದು ಅನ್ನೋದನ್ನು ಹೇಳ್ತೀನಿ. ಇವತ್ತು ಸಂಡೇ ಮನೆಯಾಗೆಲ್ಲ ಕೆಲಸ ಮುಗಿಸಿ ಏರಿಯಾದಾಗ ಒಬ್ರದ್ದು ವಾಸ್ತುಕ್ ಶಾಂತಿ ಇತ್ತು. ಸೊ ಮಂದೆಲ್ಲನೂ ಅಲ್ಲಿ ಹೋಗಿ ವಾಸ್ತುಕ್ ಶಾಂತಿ ಮುಗಿಸ್ಕೊಂಡು ಅದಾದ ನಂತರ ನಾನು ಸಾನು ಇಬ್ಬರು ಮಾರ್ಕೆಟಿಗೆ ಹೋಗಿದ್ದು. ಪೇಟೆಗೆ ಹೋಗಿ ಏನು ವಿಶೇಷ ಅಂತಂದ್ರೆ ನೋಡ್ರಿ ಏನೇನು ಖರೀದಿ ಮಾಡ್ಕೊಂಡು ಬಂದೇವಿ ಅಂತಂದ. ಸೊ ಸ್ವಲ್ಪ ಶಾಪಿಂಗ್ ಇತ್ತು. ನಾನು ಹೋಗಿ ಶಾಪಿಂಗ್ ಮಾಡ್ಕೊಂಡ್ಬಂದು ಏನು ಸ್ಪೆಷಲ್ ಐತಿ ಅಂದ್ರೆ ನಾಳೆ ಸಾನುದ ಹ್ಯಾಪಿ ಬರ್ತ್ಡೇ ಐತಿ. ಸೊ ಆಕೆಗೆ ಡ್ರೆಸ್ ತರಕ್ಕೆ ಹೋಗಿದ್ದು. ಸೊ ಆಕೆಗೆ ಡ್ರೆಸ್ ತೊಗೊಂಬಂದಿದ್ದೇವೆ ಮತ್ತು ಬರ್ತ್ಡೇಗೆ ಏನೇನು ಬೇಕು ಅದನ್ನಷ್ಟೂ ತೊಗೊಂಬಂದೇನು. ಏನೇನು ತೊಗೊಂಬಂದಿದ್ದೇವೆ ಅನ್ನೋದನ್ನ ತೋರಿಸ್ತೀನಿ ನೋಡಿರಿ. ನೀವು ನೋಡ್ಬೋದು ಡ್ರೆಸ್ ಬಾಕ್ಸ ಇಷ್ಟು ದೊಡ್ಡದೈತಿ ಅಂತಂದ. ಇಷ್ಟು ದೊಡ್ಡ ಬಾಕ್ಸ್ದಾಗ ಎಂಥ ಡ್ರೆಸ್ ಯಾವ ತಂದಾರಂತ ಅನ್ಕೋಬೋದು. ಸಾನು ಬರ್ತ್ಡೇಗೆ ಪಾರ್ಟಿ ವೇರ್ ಡ್ರೆಸ್ ತೊಗೊಂಬಂದಿದ್ದೇವೆ. ನೋಡ್ರಿ ಯಾವ ಥರ ಐತಿ. ನೋಡ್ರಿ ವೆಸ್ಟರ್ನ್ ಡ್ರೆಸ್ ಇತ್ತಿದ ಪಾರ್ಟಿ ವೇರ. ಮತ್ತು ಡ್ರೆಸ್ ಜೊತೆ ಅದು ಡ್ರೆಸ್ ಶೂಲೆಸ್ ಐತಿ. ಬೇಕಾದ್ರೆ ಶೂಲೆಸ್ ಬ್ಯಾಡ್ ಅಂದ್ರೆ ಈ ಥರ ಒಳಗೆ ಬ್ಲೌಸ್ ಕೊಟ್ಟಾರು, ಇದನ್ನು ಹಾಕೋಬೋದು. ಇಲ್ಲಾರ ಡೈರೆಕ್ಟ್ ಡ್ರೆಸ್ ಅಷ್ಟನ್ನು ಹಾಕೋಬೋದು. ಸಾನುಗೆ ಆ ಥರದ್ದನ್ನು ಶೂಲೆಸ್ ಇದ್ದಿದ್ದ ಡ್ರೆಸ್ ಬೇಕಾಗಿತ್ತು. ಸೊ ಫೈನಲಿ ಸಿಕ್ಕಿತ್ತು. ಡ್ರೆಸ್ ಆಯಿತು. ಮತ್ತೇನೇನು ತೊಗೊಂಬಂದೇವಂದ್ರೆ ಡೆಕೋರೇಷನ್ಗೆ ಬಲೂನ್ ತೊಗೊಂಬಂದೇವಿ. ಮತ್ತು ಒಂದು ಚಾಕ್ಲೇಟ್ ಬಾಕ್ಸ್. ಚಾಕ್ಲೇಟ್ ಸ್ವಿಸ್ ಟ್ರಿಪ್ಪಲ್ಲು ಅಂತಂದ. ಇದೊಂದು ಚಾಕ್ಲೇಟ್ ಬಾಕ್ಸ್ ಅವರ ಸ್ಕೂಲ್ದಾಗ ಸ್ಟೂಡೆಂಟ್ಸಿಗೆಲ್ಲ ಕೊಡೋದಕ್ಕೆ. ಮತ್ತು ಕ್ಯಾಂಡಲ. ಸಾನುದು ಎಷ್ಟನೇ ವರ್ಷ ಬರ್ತಡೇ ಮಾಡತ್ತೇವಿ ಅನ್ನೋದನ್ನು ನಾಳೆನ ಹೇಳ್ತೀನಿ. ಸೊ ನಾಳೆ ಲಾಗ್ ನೋಡ್ರಿ, ಅವಾಗ ಗೊತ್ತಾಗ್ತೈತಿ ಆಕಿದು ಎಷ್ಟನೇ ವರ್ಷದ ಬರ್ತಡೇ ಇದೆ ಅಂತಂದು. ಕ್ಯಾಂಡಲ್ಸ್ ತೊಗೊಂಬಂದೇವಿ. ಮತ್ತಿದ ಪಾರ್ಟಿ ಪಾಪರ. ಇಷ್ಟು ಸ್ಕೂಲ್ದವ್ರಿಗೆ ಚಾಕ್ಲೇಟ್ಸ್ ಕೊಡೋಕ್ಕಾಯ್ತಂದ್ರೆ ಟೀಚರ್ಗೆ ಬೇಕಲ್ಲ, ಟೀಚರ್ಗೆ ಏನಾದರೂ ಕೊಡೋದಕ್ಕೆ. ಟೀಚರ್ಗೆ ಈ ಸಲ ಸ್ಪೆಷಲಾಗಿ ಕೇಕ್ ಕೊಡ್ತೇನಂದಾಳು, ಚಾಕ್ಲೇಟ್ಸ್ ಬೇಡ ಅಂತಂದ. ಹಾಗಾಗಿ ಟೀಚರ್ಗೆ 2 ಪ್ಯಾಕೆಟ್ ಕೇಕ್ ತೊಗೊಂಬಂದೇವಿ, ಸ್ಲೈಸ್ ಕೇಕ. ಇದ್ರಾಗ ಎಕ್ಲೇಸ್ ಸ್ವಲ್ಪ ಚಾಕ್ಲೇಟ್ ತೊಗೊಂಬಂದೀವಿ. ಇವನು ಸ್ವಲ್ಪ ಚಾಕ್ಲೇಟ್ ಇವು ಬೇಕಂದಳು, ಒಂದು 10-15. ಸೊ ಅವನು ಚಾಕ್ಲೇಟ್ಸ್ನ ತೊಗೊಂಬಂದಿದ್ದೀವಿ. ಸೊ ನೋಡ್ರಿ ಸಾನುದ ಬರ್ತಡೇ ಪ್ರಿಪ್ರೇಷನ್ ಇಷ್ಟು ಆಲ್ಮೋಸ್ಟ್ ಆಗೈತಿ. ಡ್ರೆಸ್ ಏನೈತಿ ಇದು ಸಾನುಗಳ ಆಯಿ ಮತ್ತು ಅವ್ರ ಅತ್ತಿ ಕೂಡಿ ಪ್ರೆಸೆಂಟ್ ಮಾಡಿರೋ ಡ್ರೆಸ್ಸ. ಮತ್ತು ನಾಳೆ ಬರ್ತಡೇದ ಆಲ್ಮೋಸ್ಟ್ ಎಲ್ಲ ಪ್ರಿಪ್ರೇಷನ್ ಆಗೈತಿ. ಸೊ ನನ್ನ ಮಗಳು ಪಸಂದಿರೋ ಡ್ರೆಸ್ಸ, ಚಾಕ್ಲೇಟ್ಸ ಎಲ್ಲನೂ ಹಾಕಿದ್ದು ಏನು ಇಷ್ಟಪಡ್ತಾಳೆ ಅದನ್ನ ತೊಗೊಂಬಂದಿದ್ದೀವಿ. ಸೊ ಆಕೆ ಅಂತೂ ಫುಲ್ ಹ್ಯಾಪಿ ಇದ್ದಾಳು. ಸೊ ಈಗ ನಾಳೆ ಕೇಕು ಆರ್ಡ್ರ್ ಕೊಟ್ಟು ಬಂದಿದ್ದಾರು. ಸೊ ನಾಳೆ ಕೇಕ್ ತಂದು ಕಟ್ ಮಾಡಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದರೆ ಮುಗೀತು. ಐ ಆಮ್ ಸೋ ಎಕ್ಸೈಟೆಡ್ ಆ್ಯಂಡ್ ಶಿ ಆಲ್ಸೋ. ಮತ್ತು ಏನಂದ್ರೆ ನನ್ನ ಗಿಫ್ಟ್ ನೋಡಿ ಅಂತೂ ಪಕ್ಕ ಹ್ಯಾಪಿ ಆಗ್ತಾಳು. ಬಿಕಾಸ್ ಆಕೆ ಇಷ್ಟಪಡೋ ಅಂಥದ್ದನ್ನು ಗಿಫ್ಟ್ ತೊಗೊಂಬಂದಿದ್ದೇನು. ಆಕೆಗೆ ಭಾಳ ಯೂಸ್ಫುಲ್ಲು ಆಗ್ತೈತಿ ಮತ್ತು ಆಕೆದು ಮೋಸ್ಟ್ ಫೇವ್ರೇಟ್ ಐಟಮ್ ಐತಿ. ಸೊ ಆಕೆ ಇಷ್ಟಪಡ್ತಾಳು. ಅದನ್ನು ನಾಳೆನ ಆಕೆಗೆ ಸಾಯಂಕಾಲನ ಕೊಡ್ತೀನಿ. ಸೊ ಮತ್ತು ಈ ಬರ್ತಡೇ ಒಳಗೆ ಏನಾದರೂ ಒಂದು ಸ್ಪೆಷಲ್ ಮಾಡಬೇಕಂತ ನಾನು ಸವಿತಾ ಪ್ಲ್ಯಾನ್ ಹಾಕಿದ್ದೇವೆ. ಸೊ
ನೋಡೋಣ ಏನಾದರೂ ನಾವು ಯಾವ ಥರ ಹುಡುಗರು ಖುಷಿ ಪಡಿಸ್ಬೋದು ಅಂತ ಅಂದ್ಕೊಂಡು ಒಂದಿಟ್ಟು ಪ್ಲ್ಯಾನ್ ಮಾಡಿದ್ದೇವೆ. ಅದ ಪ್ಲ್ಯಾನ್ ಥರ ಎಕ್ಸಿಕ್ಯೂಟ್ ಮಾಡಿದ್ರೆ ನನಗೂ ಮನೆಯವ್ರಿಗೂ ಎಲ್ರಿಗೂ ಖುಷಿ, ಸ್ಪೆಷಲಿ ಹುಡುಗರಿಗಂತೂ ಫುಲ್ ಖುಷಿ ಪಡ್ತಾರು. ಸೊ ನಾಳೆ ನೋಡಿರಿ ನಮ್ಮ ವ್ಲಾಗ ಸಾನೂನ್ ಬರ್ತಡೇ ನಾವು ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ, ಏನೇನು ಮಾಡ್ತೀವಿ ಅನ್ನೋದನ್ನ. ಈಗ ಎಲ್ಲ ಪೇಟೆಗೆ ಹೋಗಿ ಪೇಟೆಗಿಂದ ಈಗ ಜಸ್ಟ್ ಬಂದಿದ್ದೀನಿ. ಸೊ ಆಕಿನೂ ಮನೆ ಒಳಗೂ ಬಂದಿಲ್ಲ, ಎಲ್ಲ ಐಟಮ್ಸ್ ನನ್ನ ಕಡೆ ಕೊಟ್ಟು ಆಕಿ ಅಲ್ಲಿ ರಿಷಿ ಮತ್ತು ರಿಯಾನ್ ಜೊತೆ ಆಟ ಆಡತ್ತಾಳು. ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮುಂದಿನ ಕೆಲಸ ಎಲ್ಲ ನೈಟ್ದೇನಾದರೂ ಅಡುಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಕಿನ ಈಗ ಸ್ವಲ್ಪ ಒಳಗೆ ಕರೆದ ಕೈಕಾಲದ ತೊಗೊಂಡು ಬಾ, ಫ್ರೆಶ್ ಅಪ್ ಬಾ ಅಂತಂದು ಕರೆದು ಬರ್ತೀನಿ. ಸೊ ಚಲೋ ಏ ಯಾರು ಹೋದ್ರು ಪೇಟೆಗೆ? ನನ್ನ ಗಾಡಿಯಲ್ಲಿ ಹೋತ. ಏ ಸನ್ವಿ, ಈಗ ಏನು ಆಟ ಆಡತ್ತೀರಿ ನೀವು? ಏನು ಜಗಳ ಆತ? ಇರಲಿ ಬಿಡು, ಈಗ ಒಳಗೆ ಬಾ, ಕೈಕಾಲ ತೊಗೊಳಕ್ಕೆ. ಮಲ್ಕೊಂಡಿದ್ರಿ ನೀವು? ಓಯ್ ನಿಂಗೇನು ಹೇಳ್ತೀನಿ, ಒಳಗೆ ಬಾ ಪಟ್ನ. ಸಾನೂನದ ಏನು ಕರೆದ್ರೆ ಆಕೆನೀಗ ಬರಾನಿಲ್ಲ, ಆಟ ಆಡತ್ತಾಳು. ಸೊ ಈಗೇನಕ್ಕೆ ಬರೋ ಪೊಸಿಷನ್ದಾಗೂ ಇಲ್ಲ. ಆಟ ಆಡಕ್ಕೆ ಕುಂತಳಂದ್ರೆ ಒಮ್ಮೆ ಏನು ಸ್ವಲ್ಪ ಇನ್ನೊಂದು ಅರ್ಧ ಹಾಫ್ ಆನ್ ಅವರ್ ಬಿಟ್ಟು ಬರ್ತೇನಂತ ಹೇಳಿದಾಳು. ಸೊ ಈಗ ನಾಳೆ ನಾನು ಏನು ಡ್ರೆಸ್ ಹಾಕೋಬೇಕು, ಏನು ರೆಡಿ ಆಗಬೇಕು ಅದನ್ನೆಲ್ಲ ಈಗ ತೆಗೆದು ಪ್ರಿಪ್ರೇಷನ್ ಮಾಡಿಟ್ಕೊಂಡ್ರೆ ಬೆಟ್ರು. ಬಿಕಾಸ್ ನಾಳೆ ಮಂಡೇ ಬ್ಯಾಂಕಿಗೆ ಹೋಗೋದಿರ್ತೈತಿ, ಮತ್ತು ಬ್ಯಾಂಕ್ದಿಂದ ಬಂದ ತಕ್ಷಣ ಸೆಲೆಬ್ರೇಷನ್ಗೆ ಇರ್ತೈತಿ. ಅವಾಗ ಟೈಮ್ ಒಟ್ಟು ಸಿಗಂಗಿಲ್ಲ, ಮತ್ತು ಸಿಕ್ಕಿದ್ದು ಯಾವುದಾದ್ರೂ ಒಂದು ಹಾಕ್ಕೊಂಡು ನಿಲ್ಬೇಕಾಗ್ತೈತಿ. ಹಾಗಾಗಿ ಅದರದ್ದು ಟೆನ್ಷನ್ ಬ್ಯಾಡ್ ಅಂತಂದು ಈಗ ಫಸ್ಟ್ ಯಾವುದಾದ್ರೂ ನಾಳೆಗೆ ಯಾವ ಡ್ರೆಸ್ ಹಾಕೋಬೇಕು ಅನ್ನೋದು ಅದನ್ನು ತೆಗೆದು ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡೆ ನಾಳೆ ಬಂದ ತಕ್ಷಣ ಜಲ್ದಿ ರೆಡಿ ಆಗೋಕೆ ಈಸಿ ಆಗ್ತೈತಿ. ಸೊ ನಾಳಿದ್ದೆಲ್ಲನೂ ಈಗ ಏನೇನು ಬೇಕಾ ಅದನ್ನೆಲ್ಲನೂ ತೆಗೆದು ಈಗ ಇಟ್ಕೊಂಡ್ರೆ ಬೆಸ್ಟ. ಹಾಗಾಗಿ ಅದನ್ನೂ ಎಲ್ಲ ಈಗ ಕೆಲಸ ಮಾಡ್ತೀನಿ. ಸೊ ಇವತ್ತಿನ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ನಿಮಗೆಲ್ಲರಿಗೂ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.